ಗಾಯಲ್ಲಿ ನಾನು ಬೆರಳಿಡಬೇಕು, ಪಕ್ಕೆಯಲ್ಲಿ ಬೆರಳಿಡಬೇಕು, ಕಾಲುಗಳಲ್ಲಿ ಬೆರಳಿಡಬೇಕು. ಆ ಗಾಯವನ್ನು ನೋಡಿದ ಮಾತ್ರ ನಾನು ಬರೀಲ್ಲ. ಪಕ್ಕದ ಸ್ವಾಮಿಯಲ್ಲಿ ನಡೆದು ಬಂದ ತೋಮನೆ ಎದ್ದಳು. ನೋಡು, ನನ್ನ ಕಲ್ಲಿಲಾಗಿರುವಂತ ಗಾಯ, ಪಕ್ಕೆಲಾಗಿರುವಂತ ಗಾಯ, ತಲೆಯ ಮೇಲೆ ನೋಡು. ನನ್ನ ಸ್ವಾಮಿ ನನ್ನ ದೇವರಿಗೆ ಅಂತ ಕರೆದ. ಅವರು ಕೈಗೋದರು. ಒಮ್ಮೆ ಆಕೆಯು ಆತನ ಶಬ್ದವನ್ನು ಕೇಳಿ ರಘುನಿ ಅಂದರೆ ಗುರುವೇ, ಇಸ್ಕರ ಪಿಯುವುದನ್ನು ಗುರುವೇ ಅಂತ ಹೇಳಿಕೊಟ್ಟ. ಇದು ಗುರುವೇ ಅಂತ ಆತನ ನೋಡಿ ಬರಲಿ. ಆಕೆಯ ಮನಸ್ಸಿನಲ್ಲಿ ಪರಿವರ್ತನೆ. ನನ್ನ ಹುಟ್ಟಬೇಡ ರಾಮ, ಇನ್ನು ಹುಟ್ಟಬೇಡ, ನನ್ನ ತಂದೆ ಬರಬಹುದು. ಈ ವಿಷಯ ನನ್ನ ಶಿಷ್ಯರಿಗೆ ಹೇಳು. ಈ ಶಿಷ್ಯರು ಎಲ್ಲಿದ್ದಾರಂದ್ರೆ ಕತ್ತಲ ಕೋಣೆಯಲ್ಲಿದ್ದಾರೆ. ಯಾಕಂದ್ರೆ ರೋಮ ಚಕ್ರವರ್ತಿ ಆಜ್ಞೆಯಾಗಿತ್ತು, ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿ ಕೊಂದಿದ್ದೆ. ಆದ್ರೆ ಅನುಯಾಯಿ ಯಾರು ತಿರುಗ್ತಾರಲ್ಲ ಅವರು ಒಬ್ಬರು ಬಿಡಬೇಡ ಆಜ್ಞೆ. ಅಂದ ತಕ್ಷಣ ಎಲ್ಲ ಶಿಷ್ಯರು ಪಡಿಬೇಕು. ಈ ಕುಟುಂಬ ನಮ್ಮ ಜೀವನಕ್ಕೆ ಒಂದು ಮಾದರಿಯಾಗಿದೆ. ಕ್ರೈಸ್ತರಾದ ನಮಗೆ ಅದೊಂದು ಮಾದರಿಯಾಗಿದೆ. ಈ ಮಾದರಿಯಿಂದ ನಮ್ಮ ಪಾಪವು ಹೊರಗೆ ಬರಬೇಕು. ಇನ್ನೂ ಹೊರಗೆ ಬಂದಿಲ್ಲ. ಅವರ ಹಾಗೆ ಇವರು